ಕನ್ನಡ ಒಕ್ಕೂಟ ಪ್ರತಿ ವರ್ಷವೂ ಸಹ ಯಾವಾಗಾದ್ರೂ ಕಾವೇರಿ ವಿಚಾರ ಇರ್ಬೋದು, ಕನ್ನಡ ನಾಡು ನುಡಿಗೆ ಧಕ್ಕೆ ಆದಂತ ಸಂದರ್ಭದಲ್ಲಿ ಒಂದು ಬಂದ್ಗೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಮುಂಚೂಣಿಯಲ್ಲಿ ನಿಂತ್ಕೊಂಡು ಇವತ್ತು ಹಾಸನ ಜಿಲ್ಲೆಯಲ್ಲಿ ಬಂದ್ನ ಯಶಸ್ವಿಗೊಳಿಸ್ತಾ ಇದ್ವು. ಆದ್ರೆ ಕನ್ನಡ ಒಕ್ಕೂಟ ಏನು ಬಂದ್ಗೆ ಕರೆ ಕೊಟ್ಟಿತ್ತು, ಆ ಬಂದ್ ಕರೆ ಕೊಟ್ಟ ನಂತರ ಏನಾಯ್ತು, ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಹೇಳಿದ್ರು, ನಾವು ಯಾವುದೇ ಕಾರಣಕ್ಕೂ ಬಂದ್ ಮಾಡಬೇಡಿ, ನಾನು ಕಾನೂನು ರೀತಿ ಯಾವ ರೀತಿ ಹೋರಾಟ ಮಾಡಬೇಕು ಅದನ್ನ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು. ಜೊತೆಗೆ ಮಳೆ ಬಂದು ಕೆಲವು ಡ್ಯಾಮ್ ಎಲ್ಲ ತುಂಬಾ ಹಂತದಲ್ಲಿದೆ, ಕೆಲವು ಡ್ಯಾಮ್ ತುಂಬಿ ಹೊರಗೋಗ್ತಿದೆ. ಆ ನೀರು ನಾವು ಇಟ್ಕೊಳ್ಳೋಕ್ಕಾಗಲ್ಲ, ಅದು ಕಳೆದ ತಿಂಗಳು ಏನ್ ಕೊಡ್ಬೇಕಾಯ್ತು ಆ ನೀರು ಹೋಗಾಗಿದೆ. ಆದ್ರೆ ಮತ್ತೆ 15,000 ಕ್ಯೂಸೆಕ್ಸ್, 12,000 ಕ್ಯೂಸೆಕ್ಸ್, 20,000 ಕ್ಯೂಸೆಕ್ಸ್ ಅಂತ ಮತ್ತೆ ಏನ್ ಕೇಳ್ತಾ ಇದಾರೆ, ಈ ತಪ್ಪು. ಯಾಕಂದ್ರೆ ಇಲ್ಲಿ ಮಳೆ ಬಂದು ನಾವು ಇಟ್ಕೊಳ್ಳಲ್ಲ, ನಾವು ಬಿಡ್ತೀವಿ. ಹಾಗಾಗಿ ಆ ವಿಚಾರವಾಗಿ ಕಾವೇರಿ ಪ್ರಾಧಿಕಾರ ನಿರ್ಧಾರ ತಗೊಂಡ್ರೆ ನಾವು ಅದ್ರ ವಿರುದ್ಧ ಇರ್ತೀವಿ. ಆಮೇಲೆ ಜೊತೆಗೆ ಏನು ಅಂತ ಅಂದ್ರೆ, ನಮ್ಮ ರಾಜ್ಯಾಧ್ಯಕ್ಷರು ನೆನ್ನೆ ನಮ್ಮ ರಾಜ್ಯ ಸಮಿತಿಯವರು ಒಂದು ಸಭೆ ಸೇರಿ ಒಂದು ನಿರ್ಧಾರ ತಗೊಂಡ್ರು. ನಮ್ಮಲ್ಲಿ ಬಂದ್ಗೆ ಯಾವುದೇ ರೀತಿಯ ಸಹಕಾರ ಇಲ್ಲ, ನಮ್ಗೆ ಕಾವೇರಿ ವಿಚಾರದಲ್ಲಿ ಹೋರಾಟಕ್ಕೆ ಮಾತ್ರ ಸಹಕಾರ ಇದೆ ಹೊರತು ಬಂದ್ಗೆ ಯಾವುದೇ ರೀತಿಯ ಸಹಕಾರ ಇಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ.